ಎಲ್ಲಿ ಶಿಕ್ಷಿಸುವ ಸ್ಥಳದಲ್ಲಿ ನ್ಯಾಯ ಸಿಗಬೇಕಾಗಿತ್ತು ಅಂತಹ ಶಿಕ್ಷಿಸುವಂತಹ ಸ್ಥಳನೇ ಕುಲಗೆಟ್ಟು ಹೋಗಿದೆ. ಇದನ್ನು ಸರಿಪಡಿಸೋ ಕೆಲಸವನ್ನ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬೆನ್ನಲ್ಲೇ ಪರಪುರಗ್ರಹರ ಜೈಲಿನ ವಿಡಿಯೋವನ್ನು ಬಿಟ್ಟಿದ್ದು ದರ್ಶನ ಆಪ್ತ ಧನ್ವೀರ ಅಂತ ಪ್ರಶ್ನೆ ಇದೆ. ಧನ್ವೀರ್ಗೆ ಜೈಲಿನ ಅಕ್ರಮದ ವಿಡಿಯೋ ಸಿಕ್ಕಿದ್ದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಸಜಾ ಕೈದಿಯಿಂದ ವಿಡಿಯೋ ಚಿತ್ರೀಕರಣ ಮಾಡಿಸಿರುವ ಸಾಧ್ಯತೆ ಇದೆ. ಜೈಲು ಡಿಐಜಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಅಧಿಕಾರಿಯ ಪಾತ್ರದ ಬಗ್ಗೆ ಶಂಕೆ. ವಿಲ್ಸನ್ ಗಾರ್ಡನ್ ನಾಗ ಧನ್ವೀರ್ ಮೂಲಕ ಈ ವಿಡಿಯೋಗಳನ್ನೆಲ್ಲ ಎಲ್ಲ ಕಡೆ ವೈರಲ್ ಮಾಡಿಸಿರುವಂತಹ ಸಾಧ್ಯತೆ ಇದೆ. ಈ ಅಧಿಕಾರಿಯಿಂದಲೇ ವಿಡಿಯೋ ವೈರಲ್ ಆದಂತಹ ಶಂಕೆ ಬಗ್ಗೆ ಕೂಡ ಒಂದಷ್ಟು ಡೀಟೇಲ್ಸ್ ಜೈಲಿನ ಮೂಲಗಳಿಂದಲೇ ಮಾಹಿತಿ ಸಿಗ್ತಾ ಇದೆ. ನೋಡಿ, ಪಾಲಿಟಿಕ್ಸ್ ಅನ್ನೋದು ಯಾವ್ಯಾವ ರೀತಿ ಹೆಂಗೆ ಅದು ಪ್ಲೇ ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅನ್ನೋ ರೀತಿಗಳು ಕಾಣಿಸ್ತಾ ಇದೆ. ಧನ್ವೀರ್ಗೆ ಜೈಲಿನ ಅಕ್ರಮದ ವಿಡಿಯೋ ಸಿಕ್ಕಿದ ಹೇಗೆ, ಈ ವ್ಯಕ್ತಿ ಮೇಲೆ ಅನುಮಾನ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗ್ತಾ ಇದೆ. ಯಾಕಂದರೆ ಧನ್ವೀರ್ಗೆ ಜೈಲಲ್ಲಿದ್ದಂತಹ ಕೆಲ ಕೈದಿಗಳ ಕಾಂಟ್ಯಾಕ್ಟ್ ಇತ್ತು. ಅವರಲ್ಲಿ ವಿಡಿಯೋ ಮಾಡಿಕೊಂಡ್ರು. ಅವ್ರು ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಇನ್ನೊಂದು ಇಂಟೆನ್ಷನ್ ಏನಂದರೆ ಜೈಲಿನ ಉನ್ನತ ಹುದ್ದೆ ಬಗ್ಗೆ ಒಬ್ಬ ಅಧಿಕಾರಿ ಕಣ್ಣಿಟ್ಟಿದ್ರು. ಈಗಿದ್ದವ್ರನ್ನ ಎತ್ತಂಗಡಿ ಮಾಡಿಸಿದ್ರೆ, ಈಗಿದ್ದವ್ರದ್ದು ತಲೆದಂಡ ಆದರೆ ನಾನು ಹೋಗಿ ಕೂತ್ಕೊಳ್ಬಹುದು ಅನ್ನುವಂತಹ ದುರಾಲೋಚನೆ, ಈ ಕಾರಣಕ್ಕೆ ಬಂದಿರುವಂತಹ ವಿಡಿಯೋಗಳು ಇವಂತೆ. ಅದರ ಅರ್ಥ ಏನು? ಆ ಪೋಸ್ಟ್ ಮೇಲೆ ಕಣ್ಣಿಟ್ಟವರು ಇಲ್ಲಿ ಸುಧಾರಣೆ ಆಗಬೇಕು ಅನ್ನೋದಲ್ಲ, ತನ್ನ ಸ್ವಾರ್ಥಕ್ಕೋಸ್ಕರ ವಿಡಿಯೋಗಳನ್ನು ಹಾಗಾದರೆ ಆಚೆ ಬಿಟ್ಟರು. ಸ್ವಾರ್ಥನೋ ಇನ್ನೊಂದೋ ಮಗದೊಂದೋ ಅದು ಪ್ರಶ್ನೆನೇ ಬರಲ್ಲ. ಬಿಟ್ಟರು. ಅವ್ಯವಸ್ಥೆ ಕರ್ಮಕಾಂಡದ ಬಗ್ಗೆ ನಮಗೆಲ್ಲ ಮಾಹಿತಿ ಗೊತ್ತಾಯಿತು. ಬಟ್ ಒಳಗಡೆ ಡೀಟೇಲ್ಸು, ಇನ್ಸೈಡ್ ಡೀಟೇಲ್ಸು ಇಷ್ಟೆಲ್ಲ ಆಗ್ತಾ ಇದೆಯಂತೆ. ಇದು ಜೈಲಿನ ಸಿಬ್ಬಂದಿಗಳೇ ಮಾತಾಡ್ಕೊಳ್ತಿದ್ದಾರೆ. ವಿಡಿಯೋ ಯಾರ್ಯಾರ ಮೂಲಕ ಬಂತು ಅಂತ. ಈ ವಿಲ್ಸನ್ ಗಾರ್ಡನ್ ನಾಗ ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ರಾಯಲ್ ಟ್ರೀಟ್ಮೆಂಟ್ ಫಸ್ಟ್ ಟೈಮ್ ದರ್ಶನ್ ಪಡೆದುಕೊಂಡಾಗ ಸುತ್ತಮುತ್ತ ಇದ್ದಂತಹ ಜನ ಇವರೇ. ಸೊ ಅವರೇ ಮತ್ತೆ ಆಕ್ಟಿವ್ ಆಗಿ ದರ್ಶನ ಆಪ್ತನಿಗೆ ಈ ವಿಡಿಯೋವನ್ನು ತಲುಪಿಸೋ ಕೆಲಸವನ್ನು ಮಾಡಿದರು. ಆಮೇಲೆ ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ಅವ್ರೇನು ಸ್ಟಿಂಗ್ ಆಗಿ ದೊಡ್ಡದಾಗೇನು ಮಾಡಿಲ್ಲ. ನಾನು ವಿಡಿಯೋ ಮಾಡ್ಕೊತೀನಿ, ರೆಕಾರ್ಡ್ ಮಾಡ್ಕೊಳ್ತೀನಿ, ನೀನು ಕುಣಿ ಅಂದಂಗೆ ಇತ್ತು. ಈಗ ಮೊನ್ನೆ ರಿಲೀಸ್ ಆಗಿದ್ದ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಎಂತೆಂಥ ಪಾಲಿಟಿಕ್ಸ್ ಜೈಲಿನ ಒಳಗೂ ನಡೆಯುತ್ತೆ ಅನ್ನೋದಕ್ಕೆ ಇದು ಬಹುಶಃ ಈ ಸ್ಟೋರಿ ಸಾಕ್ಷಿ ಅಂತ ಅನಿಸುತ್ತೆ. ಹೆಂಗೆ ಇದು ಕನೆಕ್ಷನ್ನು, ಆಮೇಲೆ ಧನ್ವೀರ್ ಬುಡಕ್ಕೆ, ದರ್ಶನ್ ಬುಡಕ್ಕೆ ಈ ವಿಚಾರಗಳು ಬರೋ ಸಾಧ್ಯತೆ ಎಷ್ಟು? ಧನ್ವೀರ್ನನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ದರ್ಶನ್ಗೆ ಅದು ತಿರುಗುವಂತಹ ಸಾಧ್ಯತೆ ಎಷ್ಟು, ಹೆಂಗೆ ಅಂತ? ಮಮತಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಕೈದಿಗಳಿಗೆ ಏನು ರಾಜಾತಿಥ್ಯ ಕೊಡಲಾಗ್ತಾ ಇದೆ, ಆ ಪ್ರಕರಣವನ್ನು ಈಗಾಗಲೇ ಗಂಭೀರವಾಗಿ ಪರಿಗಣಿಸಿ ಸಭೆಯನ್ನು ಮಾಡಲಾಗ್ತಾ ಇತ್ತು. ಬೆಂಗಳೂರಿನ ಕೇಂದ್ರ ಕಾರಾಗೃಹ ಕಚೇರಿಯಲ್ಲಿ ಸಭೆಯನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈ ಪ್ರಕರಣದಲ್ಲಿ ವಿಡಿಯೋ ವೈರಲ್ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೆದಕುವಂಥ ಸಂದರ್ಭದಲ್ಲಿ ನಟ ಧನ್ವೀರ್ ಅವರು ಈ ಒಂದು ವಿಡಿಯೋನ ವೈರಲ್ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗುತ್ತೆ. ಆ ಕಾರಣಕ್ಕಾಗಿ ನಿನ್ನೆ ರಾತ್ರಿ ಅವರನ್ನು ಕರೆದು ವಿಚಾರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಸುಮಾರು 4 ಗಂಟೆಗಳ ಕಾಲ ಧನ್ವೀರ್ ಅವರಿಗೆ ಈ ವಿಡಿಯೋ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಈ ಸಿಸಿಬಿ ಇನ್ಸ್ಪೆಕ್ಟರ್ ಆಗಿರುವಂಥ ದಯಾನಂದ್ ಸೇರಿದಂತೆ ಉಳಿದ ಅಧಿಕಾರಿಗಳು ಅವರನ್ನು ವಿಚಾರಣೆ ಮಾಡಿ ಈ ವಿಡಿಯೋ ವೈರಲ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ 4 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಧನ್ವೀರ್ ಅವರ ಪಾತ್ರ ಪ್ರಾಥಮಿಕವಾಗಿ ಏನು ಕಂಡು ಬಂದಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ 4 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಸಂಪರ್ಕ ಇದ್ದಂತಹ ಬೇರೆ ಬೇರೆ ಜನರನ್ನು ವಿಚಾರಣೆ ಮಾಡಿ ಅವರ ಫೋನ್ ಕಾಂಟ್ಯಾಕ್ಟನ್ನು ಪರಿಶೀಲನೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಅವರು ಈ ವಿಡಿಯೋ ಹಿಂದೆ ಅವರ ಕೈವಾಡ ಇಲ್ಲ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿ ಗೊತ್ತಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಪಬ್ಲಿಕ್ ಟಿವಿಗೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಅವರನ್ನು 4 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿ ಬಿಟ್ಟು ಕಳಿಸಿರುವಂಥದ್ದು. ಉಳಿದಂತೆ ಒಂದು ಮಾತನ್ನು ಹೇಳಿರುವಂಥದ್ದು, ಸಿಸಿಬಿ ಅಧಿಕಾರಿಗಳು ಮತ್ತೆ ನಿಮಗೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನಿಮ್ಮನ್ನು ಕರಿತೀವಿ, ವಿಚಾರಣೆಗೆ ಬರಬೇಕು ಅನ್ನುವಂಥ ಮಾಹಿತಿಯನ್ನು ನಟ ಧನ್ವೀರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಇದು ದರ್ಶನ್ ಅವರ ವಿಡಿಯೋ ಈ ಹಿಂದೆ ಏನು ಬಿಡುಗಡೆಯಾಗಿ ಅವರೇ ಈ ರೀತಿ ಅವರಿಗೆ ಮಾತ್ರ ರಾಜಾತಿಥ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅನ್ನುವಂಥ ವಾತಾವರಣವನ್ನು ಬಿಂಬಿತವಾಗಿತ್ತು. ಅದಕ್ಕೆ ತದ್ವಿರುದ್ಧವಾಗಿ ಕೇವಲ ದರ್ಶನ್ಗೆ ಮಾತ್ರ ಈ ವಿಡಿಯೋಗಳು ಸಾಧ್ಯವಾಗಿಲ್ಲ, ಬೇರೆಯವರಿಗೂ ಕೂಡ ಅಲ್ಲಿ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಬಿಂಬಿಸುವ ನಿಟ್ಟಿನಲ್ಲಿ ಈ ಕೆಲಸ ಆಗಿದೆ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಆ ಕಾರಣಕ್ಕಾಗಿ ನಟ ಧನ್ವೀರ್ ಅವರನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ,
ರೈಟ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಒಟ್ಟಿನಲ್ಲಿ ತಲೆ ತಿರುಗುವಂತಹ ಟ್ವಿಸ್ಟ್ಗಳು ಸಿಗ್ತಾ ಇದೆ ಈ ಪ್ರಕರಣದಲ್ಲಿ. ವಿಡಿಯೋ ಹೆಂಗೆ ಆಚೆ ಬಂತು ಅನ್ನೋದಕ್ಕೆ ರೌಡಿ ಶೀಟರ್ಗಳ ಹೆಸರು ಕಾಣಿಸ್ತಾ ಇದೆ, ಸಜಾ ಕೈದಿಗಳ ಹೆಸರು ಕಾಣಿಸ್ತಾ ಇದೆ, ಆಮೇಲೆ ದರ್ಶನಾಪ್ತ ಧನ್ವೀರ್ ಹೆಸರು ಮುನ್ನೆಲೆಗೆ ಬಂದಿದೆ. ಈ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಒಟ್ಟಿನಲ್ಲಿ ಭಾಳ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಬಾಕಿ ಇದೆ, ಇನ್ನೂ ಬಾಕಿ ಇದೆ. ಇವಾಗ ನಮಗೆಲ್ಲ ಏನು ಎಸ್ಟಾಬ್ಲಿಷ್ ಆಗ್ತಾ ಇದೆ, ಇದು 50% ಅಂತ ಅನಿಸುತ್ತೆ. ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ನಾವು ಕರಿತೀವಲ್ಲ, ಇನ್ನೂ ಆಳವಾಗಿರುತ್ತೆ ಗಡ್ಡೆ, ಹಾಗೇನಾದರೂ ಇದೆಯಾ ಇದು ಅನ್ನೋದು ಒಂದು ಕುತೂಹಲ ಇದೆ. ನೋಡೋಣ 11 ಗಂಟೆಯ ನಂತರ ಇನ್ನಷ್ಟು ಮಾಹಿತಿಗಳು ಅಧಿಕಾರಿಗಳ ಮುಖಾಂತರ ಕೂಡ, ಅವರು ಒಂದಷ್ಟು ಇಂಟೆಲಿಜೆನ್ಸ್ ಮೂಲಕ ಚೆಕ್ ಮಾಡಿರ್ತಾರೆ, ಅವ್ರದ್ದು ಒಂದಷ್ಟು ಮಾಹಿತಿಗಳು ಇರುತ್ತೆ. ಯಾವ ಅಧಿಕಾರಿ ಪಾತ್ರ ಇದೆ, ಹೆಂಗಿದೆ ಕುಲ್ಲ ಹಿಂಗೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ತುಂಬ ಓಪನ್ ಆಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿರೋದು ಕಾಣಿಸುತ್ತೆ. ಸ್ಟಿಂಗ್ ಥರ ಏನು ಮಾಡಿದಂಗೆ ಕಾಣಿಸಲ್ಲ ಅದು.